ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಹರುಷದಲ್ಲಿ ಸಿಹಿ ಕೈ ಬೇವು ಬೆಲ್ಲ ಹಳೆದನ್ನೆಲ್ಲ ಮರೆತು ಸಮಸ್ತ ಜನತೆಗೆ ಯುಗಾದಿ ಹಬ್ಬ ಶುಭಾಶಯಗಳು ಕೋರ್ತಾ ಮಾಧ್ಯಮ ಸ್ನೇಹಿತರು ಸಹ ಹೊಸ ಶುಭಾಶಯಗಳು ಕೋರ್ತಾ ಹೇಳಿ ನಮ್ಮ ಮುಂದಿನ ದಾವಣಗೆರೆ ನೋಡಿ, ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಒಂದು ಸಾರಿ ಘೋಷಣೆ ಮಾಡಿದ ಮೇಲೆ ಆ ತೀರ್ಮಾನವನ್ನ ನಾವೆಲ್ಲರೂ ಒಪ್ಪಿಕೊಳ್ಳಬೇಕು. ಅಭ್ಯರ್ಥಿ ಘೋಷಣೆ ಹಾಕಿದ ಮುಂಚೆ ನಾವೆಲ್ಲ ಪ್ರಾಮಾಣಿಕವಾಗಿ ಅಜಯ್ ಕುಮಾರ್, ಬಿಜೆ ಅಜಯ್ ಕುಮಾರ್ ಮೇಯರ್ ಆಗಿದ್ರು, ಮನೆ ಜನರ ಬಾಗಿಲಿಗೆ ಮಹಾನಗರ ಪಾಲಿಕೆ ತೆಗೆದುಕೊಂಡು ಹೋಗಿದ್ರು. ಬಹಳಷ್ಟು ಪ್ರಶಂಸೆ ವ್ಯಕ್ತವಾಗಿತ್ತು. ಒಬ್ಬ ಯುವಕ 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಪರಿವಾರ ಎಲ್ಲ ನಿರ್ಣಯ ಮಾಡಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರು. ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಅಂತ ಕಾರಣಕ್ಕೆ ಜನ ಅವರಿಗೆ ಮತ ಕೊಟ್ಟರು. ಅಜಯ್ ಕುಮಾರ್ ಸೋಲಾಯಿತು. ಕಳೆದ ಬಾರಿ ಅಜಯ್ ಕುಮಾರ್ಗೆ ಟಿಕೆಟ್ ಅನೌನ್ಸ್ ಘೋಷಣೆ ಆಗದಿದ್ರೆ ನಾವ್ಯಾರು ಟಿಕೆಟ್ ಕೇಳ್ತಾ ಇರಲಿಲ್ಲ. ಅಜಯ್ ಕುಮಾರ್ ನಮ್ಮವನು, ವೀರಶೈವ ಲಿಂಗಾಯಿತರು ಅಂತ ನಾವು ಟಿಕೆಟ್ ಕೇಳಿಲ್ಲ, ನಾವೆಲ್ಲರಿಗೂ ಹೇಳಿದ್ವಿ. ಅಜಯ್ ಕುಮಾರ್ ಸೋತಂತ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿ ಪ್ರಬಲ ಆಕಾಂಕ್ಷೆ ನಾವು ಬೆಂಗಳೂರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ, ಪ್ರತಿಪಕ್ಷ ನಾಯಕಗಳಿಗೆ, ಕೋರ್ ಕಮಿಟಿಯ ಸದಸ್ಯಗಳಿಗೆ ನಾವು ಬೇಡಿಕೆ ಇಟ್ಟಿದ್ವಿ. ಮೊನ್ನೆ ದಿಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕದ ಪ್ರಭಾರಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕದ ಪ್ರಭಾರಿ ಅಗರ್ವಾಲ್ ಭೇಟಿ ಮಾಡಿದ್ವಿ. ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ವಿ. ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಭೇಟಿ ಮಾಡಿದ್ವಿ. ನಾವು ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಲೇಬೇಕಂತ ಕೇಳಿದ್ದು ಸತ್ಯ. ಕಳೆದ ಬಾರಿ 2023 ಚುನಾವಣೆಯಲ್ಲಿ ಸೋತಿದ್ದಾನೆ. ಸೋತರಿಗೆ ಅವಕಾಶ ಕೊಡಬೇಕು, ಮಾನವೀಯತೆ ಅಂತ ಕೇಳಿದ್ವಿ. ಆದರೆ ಇಂದು ಹೊಸ ವರ್ಷ ಅಭ್ಯರ್ಥಿ ಘೋಷಣೆ ಆಗಿದೆ. ಘೋಷಣೆ ಆದಮೇಲೆ ಪಕ್ಷದ ವರಿಷ್ಠರ ನಿರ್ಣಯವನ್ನ ವಿರೋಧ ಮಾಡುವಷ್ಟು ದೊಡ್ಡವರು ನಾವಲ್ಲ. ಪಕ್ಷದ ನಿರ್ಣಯಕ್ಕೆ ಬದ್ಧರಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ, ಒಟ್ಟಾಗಿ ಒಂದಾಗಿ. ಇಲ್ಲಿ ಮತ್ತೆ ಕೇಳಾಯ್ತಾ, ಕೆಲವು ಕೇಳಿ ಮಾತಾಡ್ತೀನಿ ನಾನು. ನಮ್ಮ ಗುರಿ, ನಮ್ಮ ನಾಯಕರ ಗುರಿ, ಉಪಚುನಾವಣೆಗಳು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಉಪಚುನಾವಣೆಗಳು ನಮಗೆ ಅಗ್ನಿ ಪರೀಕ್ಷೆ. ಚುನಾವಣೆ, ವಿಧಾನಸಭೆ ಚುನಾವಣೆಗೆ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. ಇನ್ನು 2 ವರ್ಷ ಬಾಕಿ ಇದೆ. ಅದರ ಕೊನೆ 6 ತಿಂಗಳು ಜನಕ್ಕೆ ಗೊತ್ತು ಇದು ಔಟ್ ಗೋಯಿಂಗ್ ಸರ್ಕಾರ, ಇನ್ಕಮಿಂಗ್ ಭಾರತೀಯ ಜನತಾ ಪಾರ್ಟಿ ಅಂತ ಜನ ಮಾತಾಡ್ತಾರೆ. ನಾಡಿನ ಜನರ ನಾಡಿ ಮಿಡಿತ ನಮಗೆ ಚೆನ್ನಾಗಿ ಗೊತ್ತಿದೆ. ಸೂರ್ಯಚಂದ್ರ ಸದ್ಯನ ಮುಂದೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ 2022 ಚುನಾವಣೆಗೆ. ಹಾಗಾಗಿ ಅವರು ಸರ್ಕಾರ ಇದೆ, ಅವರು ಹಣಬಲ ತೋಳ್ಬಲ ಎಲ್ಲವೂ ಖರ್ಚು ಮಾಡ್ತಾರೆ. ಆದ್ರೆ ನಾವು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಯವರ ವರ್ಚಸ್ಸು, ಹಿಂದೆ ಯಡಿಯೂರಪ್ಪನವರು ಮಾಡಿದ ಒಳ್ಳೆ ಕೆಲಸಗಳು, ಇದು ಮಾನದಂಡ. ನಾವು ಜನರ ಬಳಿ ಹೋಗ್ತೀವಿ, 100% ಪ್ರಯತ್ನ ಮಾಡ್ತೀವಿ. 2 ಉಪಚುನಾವಣೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ನಾವು 100% ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ಶತಾಗತಿ ಗೆದ್ದೇ ಗೆಲ್ತೀವಿ. ಅಜಯ್ನ ಯಾವ ರೀತಿ ಮನವೊಲಿಸ್ತೀರ ಸರ್? ಯಾಕಂದ್ರೆ ನೀವು ಲೋಕಲ್ ಲೀಡರ್ ಅಲ್ಲಿ ನಿಮ್ಗೊಂದು ದೊಡ್ಡ ಸವಾಲು ಈಗ ಪಕ್ಷದ ವರಿಷ್ಠ ಸೂಚನೆ, ಇನ್ನೊಂದ್ ಕಡೆ ಸ್ಥಳೀಯವಾಗಿ ಅಜಯ್ ನಮ್ಮ ಹುಡುಗ,
ನಾವಾಗ ಬೆಳಗ್ಗೆ ಅಜಯ್ ಜೊತೆಗೆ ಮಾತಾಡಿದ್ವಿ, ಬಹಳ ಜನ ಮುಖಂಡರ ಜೊತೆಗೆ ಮಾತಾಡಿದ್ವಿ. ಪಕ್ಷ ಟಿಕೆಟ್ ಕೊಟ್ಟಿದೆ, ಪ್ರಾಮಾಣಿಕ ಕೆಲಸ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಮತ್ತೇನು ಕೇಳೋದೈತೆ? ಅವನು ನಮ್ಮ ಹುಡುಗನ, ಅವನೇ ಬೇರೆನಾ? ಅಲ್ಲ, ನಾನು ಹೇಳಿದ್ರಲ್ಲ ಅಜಯ್ ಕುಮಾರ್ ಮನವೊಲಿಸ್ತೀರ ಅಂದ್ರಲ್ಲ, ಅಜಯ್ ಕುಮಾರ್ ನಮ್ಮ ಹುಡುಗನ. ನಾವೆಲ್ಲ ಒಂದಿದು ಭಾರತೀಯ ಜನತಾ ಪಾರ್ಟಿ 100% ಅಜಯ್ ಕುಮಾರ್ ಬೇಸರ ಆಗಿಲ್ಲ. ಅಜಯ್ ಕುಮಾರ್ ಬಹಳ ನಮಗೆ ಧೈರ್ಯ ಹೇಳಿದ. ಅಜಯ್ ಕುಮಾರ್ ನಮಗೆ ಧೈರ್ಯ ಹೇಳಿದ, ಅಣ್ಣ ನೀವು ತಲೆಕೆಸೆ ಮಾಡ್ರಿ, ಮುಂದಿನ ಚುನಾವಣೆ ನೀವೆಲ್ಲ ವಿನ್ ಆಗ್ಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದೆ. ಈಗ ಜಾತಿ ಸಮೀಕರಣ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಚುನಾವಣೆಯಲ್ಲಿ ಹೊಸ ಅಭ್ಯರ್ಥಿ ಆಯ್ಕೆ ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ? ನೋಡೋಣ, ಜಾತಿ ಅನ್ನೋ ಕಾರಣಕ್ಕೆ ಜನ ಓಟ್ ಹಾಕಲ್ಲ, ಇದೆಲ್ಲ ಸುಳ್ಳು. ಭಾರತೀಯ ಜನತಾ ಪಾರ್ಟಿ ಜಾತಿ ಮೇಲೆ ರಾಜಕಾರಣ ಮಾಡಿಲ್ಲ, ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡಿದ್ವಿ. ಒಂದು ಕಡೆ ಮೋದಿಯವ್ರ ವರ್ಚಸ್ಸು, ಯಡಿಯೂರಪ್ಪನವ್ರು ಮಾಡಿದ್ದ ಒಳ್ಳೆಯ ಕೆಲಸ, ನಮಗೆ ವಿಶ್ವಾಸ ಇದೆ 100% ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಏನು 2 ಕ್ಷೇತ್ರದಲ್ಲಿ ಘೋಷಣೆ ಆಗಿದೆ, 2 ಕ್ಷೇತ್ರಗಳಲ್ಲೂ ಜಯಿಸಿ ಗೆದ್ದೇ ಗೆಲ್ತೀವಿ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು. ಸರ್, ದಾವಣಗೆರೆಯಲ್ಲಿ ಬಣ ರಾಜಕಾರಣದಲ್ಲೂ ಇತ್ತು, ಈ ಸಿದ್ದೇಶ್ವರ ಅವರ ಪಾತ್ರ ಕೂಡ ಬಹಳ ಪ್ರಮುಖವಾಗಿತ್ತು. ನೋಡೋಣ, ಇಲ್ಲಿ ಬಣ ಮುಖ್ಯ ಇಲ್ಲ ನಮಗೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಕೆಲವು ಮಾಧ್ಯಮಗಳಲ್ಲಿ ವರದಿ ಆಗ್ತದೆ, ಅವ್ರ ಗುಂಪಿ ಜಯ, ಇವ್ರ ಗುಂಪಿ ಜಯ, ಒಂದು ಗುಂಪಿಗೆ ಜಯ, ಇನ್ನೊಂದು ಗುಂಪಿಗೆ ಅಸಮಾಧಾನ ಅಂತ ಹೇಳ್ತಾರೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಕಮಲ ನಮಗೆ. ಇಲ್ಲಿ ಯಾವ ಗುಂಪು ಇಲ್ಲ, ಬಣನೂ ಇಲ್ಲ, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಇಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಅವ್ರ ಗುಂಪಿ ಜಯ, ಇವ್ರ ಗುಂಪಿಗೆ, ಅವ್ರ ಗುಂಪಿ ಸಿಹಿ, ಇವ್ರ ಗುಂಪಿ ಕೈ ಅಂತ ಮಾಧ್ಯಮದಲ್ಲಿ ವರದಿ ಆಗ್ತದೆ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಹಾಗಾಗಿ ಇಲ್ಲಿ ಸಿಹಿ ಕಹಿ ಯಾವುದು ಮುಖ್ಯ ಅಲ್ಲ. ನಾವು ಕಹಿಯನ್ನ, ವಿಷವನ್ನ ಕೊಟ್ಟರೆ ರಸವನ್ನಾಗಿ ಮಾಡಿಕೊಡ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಸಮಾಧಾನ ಇದೆ. ಮೊನ್ನೆ ವಿಶೇಷವಾಗಿ 13ನೇ ತಾರೀಕು 14ನೇ ತಾರೀಕು 5 ಜನ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ದೇವರಮನೆ ಶಿವಕುಮಾರ್ ಒಳಗೊಂಡಂತೆ ರಾಜನಹಳ್ಳಿ ಶಿವಕುಮಾರ್ ಮತ್ತು ಜಯಮ್ಮ, OBC ಸತೀಶ್ ಎಲ್ಲ ಸೇರಿ 8 ಜನ, ಕೃಷ್ಣಮೂರ್ತಿ ಪವರ್ 8 ಜನ ಆಕಾಂಕ್ಷಿಗಳು ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕು, ಯಾರಿಗೆ ಸಿಕ್ಕರು ಅಂತ ಹೇಳಿ ಅಲ್ಲಿ ಗುಂಪು ಬರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ದುಡಿದಂತ ಕಾರ್ಯಕರ್ತರು 8 ಜನ, 8 ಜನರಿಗೆ ಯಾರಿಗೆ ಕೊಡಲಿ ಅಂತೇಳಿ 5 ಜನ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್ ಮತ್ತು ದೇವರಮನೆ ಶಿವಕುಮಾರ್ 5 ಜನ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿ ಒಟ್ಟಾಗಿ ಒಂದಾಗಿ ಚುನಾವಣೆ ಎದುರಿಸ್ತೀವಿ ಅಂತ ಹೇಳ್ತೀವಿ. ಗುಂಪಲ್ಲ. ಮಾಧ್ಯಮದಲ್ಲಿ ದಯಮಾಡಿ ಸಿಹಿ ಕಹಿ ಸೋಲು ಗೆಲುವಂತ ವಿಶ್ಲೇಷಣೆ ಮಾಡಬೇಡ್ರಿ. ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗುಂಪಿಲ್ಲ, ಕಮಲದ ಚಿಹ್ನೆ ನಮ್ಮ ಅಭ್ಯರ್ಥಿ. ನಾವು ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ 100% ಗೆಲ್ಲಿಸ್ತೀವಿ ಅಂತ ವಿಶ್ವಾಸ. ಎರಡು ಬಣಗಳಲ್ಲಿರುವಂತಹ ನಾಯಕರ ಇನ್ಫ್ಲೂಯೆನ್ಸ್ ಅನ್ನ, ಪವರ್ ಅನ್ನ ಕಡಿಮೆ ಮಾಡಿ ಹೊಸ ನಾಯಕರನ್ನ ಹುಟ್ಟಾಕ್ಬೇಕು ಅನ್ನೋ ಕಾರಣದಿಂದ ಮತ್ತೊಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ. ನೋಡೋಣ, ಇಲ್ಲಿ 2 ಬಣ ಇಲ್ಲ, ಯಾರ ಬಲನೂ ಇಲ್ಲ, ಶಕ್ತಿನೂ ಇಲ್ಲ, ಯಾರು ಶಕ್ತಿಯಿಂದ್ರೂ ಅಲ್ಲ. ಪಕ್ಷ ಅಷ್ಟೇ ಇಲ್ಲಿ ಶಕ್ತಿ ನಮಗೆಲ್ಲರಿಗೂ. ಭಾರತೀಯ ಜನತಾ ಪಾರ್ಟಿ ನಮಗೆ ತಾಯಿ ಸಮಾನ. ಎಲ್ಲ ಸ್ಥಾನಮಾನ ಕೊಟ್ಟಿದೆ. ನಾವು ಇವತ್ತು ಈ ಮಟ್ಟಕ್ಕೆ ಮಾಧ್ಯಮದ ಮಾತಾಡ್ತೀವಿ ಅಂದ್ರೆ ಜನ ನಮ್ಮನ್ನು ಐಡೆಂಟಿಫಿಕೇಶನ್ ಮಾಡ್ತಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಶಾಸಕರಾಗಿ, ಸಚಿವರಾಗಿ ನಮ್ಮದೇ ಆದ ಹೆಜ್ಜೆ ಗುರುತುಗಳು ಕೆಲಸ ಮಾಡಿದ್ವಿ. ಹಾಗಾಗಿ ಜನ ನಮ್ಮನ್ನು ಗುರುತಿಸ್ತಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ತಾಯಿ ಸಮಾನ. ಇಲ್ಲಿ ಶಕ್ತಿ, ಬಲಾಢ್ರು ಅದಿಲ್ಲ. ಬಿಜೆಪಿ ಒಂದೇ, ಕಮಲ ಚಿಹ್ನೆ. ಇಲ್ಲಿ ಶ್ರೀನಿವಾಸ್ ಹೊಸಬಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡಲಿ, ಹೊಸ ಮುಖ ಅಂತ ಇರಬಹುದು. ಆದರೆ ಪಕ್ಷದ ಕಾರ್ಯಕರ್ತನಾಗಿ
ಅವನು ಸಹ ಅವನದೇ ಆದ ಒಂದು ಕೊಡುಗೆ ಇದೆ. ಮತ್ತು ನಾವು ಹೇಳಿದ್ದಲ್ಲ 8 ಜನರಲ್ಲಿ ಯಾರಿಗೆ ಕೊಟ್ಟರು ದುರ್ತೀವಿ ಅಂತ 5 ಜನ ಜಯಮ್ಮ, ಕೃಷ್ಣಮೂರ್ತಿ ಪವರು, BM ಸತೀಶ್ ಇರಲಿಲ್ಲ. 5 ಜನ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿ ನಾವೆಲ್ಲ ಒಂದೇ ಅಂತೇಳಿ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಸಮಾನ ರೀತಿಯಲ್ಲಿ ಒಟ್ಟಾಗಿ ನಾವೆಲ್ಲ ಮಾರ್ಗದರ್ಶನ ಮಾಡಿದ್ವಿ. ಒಂದೇ ಅಂತೇಳಿ ಸಂದೇಶ ಕೊಡಿದ್ರೆ ನಮ್ಮ ಗುರಿ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ 2ರಲ್ಲೂ ಗೆಲ್ತೀವಿ. ಸರ್, ಇಲ್ಲಿವರೆಗೂ ದಾವಣಗೆರೆಯಲ್ಲಿ 2 ಬಣ ಅಂತ ಕೇಳಿ ಬರ್ತಾ ಇತ್ತು. ಈ ಚುನಾವಣೆ ಆದ್ಮೇಲೆ ಎಲ್ಲ ಒಂದೇ ಆಗುತ್ತಾ ಸರ್? ನೀವೆಲ್ಲ ಒಟ್ಟಿಗೆ ಸೇರ್ತೀರಾ? ನೋಡೋಣ, ಬಣ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಕಮಲ 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 ಅಷ್ಟೇ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೋಡಿ, ನಿತಿನ್ ಅಭಿಂದ್ರ ಅವರು ಬಹಳ ಕಿರಿಯ ವಯಸ್ಸಿನಲ್ಲಿ ಇದ್ರು. ಅವರನ್ನ ಇಡೀ ಪಕ್ಷ ಭಾರತೀಯ ಜನತಾ, ನಮಗೆ ಯಾರು ಬಾಸ್ ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ಒಪ್ಪಿಕೊಳ್ಳಬೇಕು, ಇದು ಪಾರ್ಟಿ ನಿರ್ಣಯ ಹಂಗಂತೇಳಿ. ಮತ್ತೆ ನಿತಿನ್ ಅಭಿನ್ ಯಾರು ಕ್ವಶನ್ ಮಾಡ್ತಾರ? ವಿಜೇಂದ್ರನ ಅವರು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಭೂ ಸಮಿತಿ ಅಧ್ಯಕ್ಷರು ನಮಗೆ ಬಾಸ್. ಭೂ ಸಮಿತಿ ಅಧ್ಯಕ್ಷರು ಬಾಸ್ ನಮಗೆ. ಹಾಗಾಗಿ ತತ್ವ ಸಿದ್ಧಾಂತ ನಮಗೆ ಹೇಳ್ಕೊಟ್ಟಿದೆ. ಅದರ ಆಧಾರದ ಮೇಲೆ ಕೆಲಸ ಮಾಡ್ತೀವಿ. 100ಕ್ಕೆ 100 ಗೆಲ್ತೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.